ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ದತ್ತಮಾಲಾ ಜಯಂತಿ ಹಾಗೂ ಅನಸೂಯ ಜಯಂತಿ ಅಂಗವಾಗಿ ಪಟ್ಟಣದಲ್ಲಿ ವಿಶೇಷ ಶೋಭಾಯಾತ್ರೆಗೆ ಇಂದು ಮಹಿಳಾ ಕಾರ್ಯಕರ್ತೆಯರು ಚಾಲನೆಯನ್ನು ನೀಡಿದರು. ಪಟ್ಟಣದ ಐತಿಹಾಸಿಕ ಚನ್ನಕೇಶ್ವರ ಸ್ವಾಮಿ ದೇಗುಲದ ಮುಂಭಾಗದಿಂದ ಯಾತ್ರೆಗೆ ಭವ್ಯವಾಗಿ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ ನೀಡಿದರು. ಮಹಿಳಾ ಮೋರ್ಚಾ ತೋರಿಸುತ್ತಿರುವ ಶಕ್ತಿ, ಶಿಸ್ತು ಮತ್ತು ಸಂಘಟನೆಯ ಬಲಪಕ್ಷದ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೆ. ದತ್ತಪೀಠ ಶೋಭಾಯಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಅದು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪಾವನ ಯಾತ್ರೆ. ಮಹಿಳೆಯರ ಸಮಾಜಮುಖಿ ಪಾಲ್ಗೊಳ್ಳುವಿಕೆ ಯುವ ಜನತೆಗೆ ಮಾದರಿ. ಅವರ ಭಕ್ತಿ, ಶಿಸ್ತು ಮತ್ತು ಸಂಕಲ್ಪ ನಮ್ಮ ಸಮಾಜದಲ್ಲಿ ಏಕತೆ ಮತ್ತು ಶಾಂತಿಗೆ ಬಲ ಅಂತ ಶಾಸಕ ಎಚ್.ಕೆ. ಸುರೇಶ್ ಅವರು ಹೇಳಿದರು. ಪ್ರತಿ ವರ್ಷದಂತೆ ಸುಮಾರು 30 ವರ್ಷದಿಂದ ದತ್ತಮಾಲೆಯನ್ನು ಧರಿಸಿ ದತ್ತಪೀಠಕ್ಕೆ ಹೋಗ್ತಕ್ಕಂಥ ಸಂಪ್ರದಾಯದ ಜೊತೆಯಲ್ಲಿ ಅನಸೂಯ ದೇವಿ ಯಾತ್ರೆಯನ್ನು ಸಹ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ಬೇಲೂರಿನ ಮಹಿಳಾ ಸಂಘದ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ವಿದೇಶಿ ಮಹಿಳೆಯರು ಸಹ ಪ್ರತಿ ವರ್ಷವೂ ಸಹ ಆ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಅದರ ವಿಶೇಷ ಏನು ಅಂದರೆ 4ನೇ ತಾರೀಕು ದತ್ತ ಮಾಲೆಯನ್ನು ಹಾಕೊಂಡು ಹೋಗ್ತಕ್ಕಂಥದ್ದು 4ನೇ ತಾರೀಕಾದರೆ 2 ದಿವಸದ ಹಿಂದೆ ಅನಸೂಯ ಯಾತ್ರೆಯನ್ನು ಕೈಗೊಳ್ತಕ್ಕಂಥದ್ದು. ಗೋಲ್ರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವನ್ನು ಮಾಡಿ ರಾಜ್ಯದ ಎಲ್ಲ ಮಹಿಳೆಯರು ಅಲ್ಲಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ಹೋಗ್ತಕ್ಕಂಥದ್ದು ಇದು 30 ವರ್ಷದಿಂದ ನಡೆದು ಬಂದಿರತಕ್ಕಂಥದ್ದು. ಇಂಥ ಒಂದು ಸುಸಂದರ್ಭದಲ್ಲಿ ಬೇಲೂರಿಂದಲೂ ಸಹ ಪ್ರತಿ ವರ್ಷವೂ ಸಹ ನಮ್ಮ ಸಹೋದರಿಯರು ಎಲ್ಲರೂ ಹೋಗಿ ಅನಸೂಯ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ಒಳ್ಳೆಯ ಕಾರ್ಯ ಅಂತಕ್ಕಂಥದ್ದನ್ನು ಭಾವಿಸ್ತಾ ಇವತ್ತು ವಿಶೇಷವಾಗಿ ನಿನ್ನೆ ತಾನೇ ಕಾರ್ಯಕ್ರಮ ಆಯಿತು. ತಮಗೆಲ್ಲ ಗೊತ್ತಿದ್ದಂಗೆ ಏನು 30 ಪ್ರತಿ ವರ್ಷದಂತೆ ಈ ವರ್ಷವೂ ಮಹಿಳಾ ಕಾರ್ಯಕರ್ತೆಯರು ಉತ್ಸಾಹದಿಂದ ಶೋಭಾಯಾತ್ರೆಯಲ್ಲಿ ಭಾಗವಹಿಸುತ್ತಿರುವುದು ಸಂತೋಷಕರ. ಬೋಳರಾಮೇಶ್ವರ ದೇಗುಲದಿಂದ ಐಟಿಐ ಕಾಲೇಜಿನವರೆಗೆ ಯಾತ್ರೆ ನಡೆದು ಬಳಿಕ ದತ್ತಪೀಠಕ್ಕೆ ತಲುಪುತ್ತೆ ಅಂತ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ಗಣೇಶ್ ಅವರು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷದ ಅನಸೂಯ ಯಾತ್ರೆಯನ್ನು ಹೋಗ್ತಾ ಇದ್ದೀವಿ. ರಾಮೇಶ್ವರ ದೇವಸ್ಥಾನದಿಂದ ಐಟಿಐ ಕಾಲೇಜವರೆಗೂ ಶೋಭಾಯಾತ್ರೆ ಇದೆ. ನಮ್ಮ ಶಾಸಕರಾದಂಥ ಅವರು ವ್ಯಾನಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಧನ್ಯವಾದಗಳು. ನಮ್ಮ ಶಾಸಕರ ಬಗ್ಗೆ ಹೇಳೋದಿನೇನು ಅಂದರೆ ವಿಧಾನಸೌಧದೊಳಗೆ ಅವರು ಪ್ರತಿಧ್ವನಿ ಎತ್ತಿದ್ದಾರೆ. ಒಂದು ಉದ್ಯೋಗ ಮಹಿಳೆಯರಿಗೆ ಒಂದು ತಿಂಗಳಲ್ಲಿ 1 ದಿನ ರಜೆ ಅಂತೇಳಿ ಘೋಷಣೆ ಮಾಡಿದರೆ ಇಷ್ಟು ವರ್ಷ ಆದರೂ ಯಾವ ಶಾಸಕರು ನಮಗೆ ಮಹಿಳೆಯರ ಪರವಾಗಿ ಮಾತಾಡಿರಲಿಲ್ಲ. ನಮ್ಮ ಶಾಸಕರಿಗೆ ಅವರಿಗೆ ಎಲ್ಲರೂ ಉದ್ಯೋಗಸ್ಥ ಮಹಿಳೆಯರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತು ಅವರಿಗೆ ಒಂದು ಚಿಕ್ಕ ಕಾಣಿಕೆಯನ್ನು ಸಹ ಮಹಿಳೆಯರಿಂದ ಕೊಡ್ತಾ ಇದ್ದೀವಿ. ಬೋಳರಾಮೇಶ್ವರ ದೇವಸ್ಥಾನದಿಂದ ಐಟಿಐ ಕಾಲೇಜಿನಿಂದ ಹೋಗ್ಬಿಟ್ಟು ಶೋಭಾಯಾತ್ರೆ ದತ್ತಪೀಠಕ್ಕೆ ಹೋಗ್ತೀವಿ. ಉದ್ದೇಶ ಅಂದರೆ ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ರತ್ನ ಸಂಗಮೇಶ್, ತೀರ್ಥ, ಸೀತಾ, ಶಿವಮ್ಮ, ಪ್ರಭಾ, ಮಂಜುಳಾ, ಭಾರತಿ, ರೂಪಾ ಸೇರಿದಂತೆ ಇತರರು ಹಾಜರಿದ್ದರು.